ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಧು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ, ಯಾರೆಲ್ಲ ಪ್ಯಾನ್ ಕಾರ್ಡ್ ಹೊಂದಿದಿರೋ ಅಂತವ್ರಿಗೆ ಬಂದ್ಬಿಟ್ಟು ಒಂದು ಹೊಸ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಅಂದ್ರೆ ಪ್ಯಾನ್ ಕಾರ್ಡ್ ಇವಾಗ ಬ್ಯಾಂಕ್ ಆಗಿರ್ಬೋದು ಅಥವಾ ತೆರಿಗೆ ಪಾವತಿಗಾಗಿರ್ಬೋದು ಎಲ್ಲದಕ್ಕೂ ಕಡ್ಡಾಯ ಆಗಿದೆ. ಅದಕ್ಕೋಸ್ಕರ ಈ ಪ್ಯಾನ್ ಕಾರ್ಡ್ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಈ ಮಾಹಿತಿಯನ್ನ ನೀವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಿರೋರೆಲ್ಲರೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ, ನಿಮ್ಮ ಪ್ಯಾನ್ ಕಾರ್ಡ್ ಬಗ್ಗೆ ಇದೀಗ ಒಂದು ಹೊಸ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಪ್ರತಿ ಭಾರತೀಯರ ಜೀವನದಲ್ಲಿ ಪ್ಯಾನ್ ಕಾರ್ಡ್ ಎಷ್ಟು ಮುಖ್ಯ ಅಂತ ನಿಮ್ಗೆ ಗೊತ್ತೇ ಇದೆ ಅಲ್ವಾ? ಪ್ಯಾನ್ ಕಾರ್ಡ್ ತುಂಬಾನೇ ಇಂಪಾರ್ಟೆಂಟ್. ಬ್ಯಾಂಕ್ ಖಾತೆ, ತೆರಿಗೆ, ಹೂಡಿಕೆ ಎಲ್ಲದಕ್ಕೂ ಪ್ಯಾನ್ ಕಾರ್ಡ್ ಇದ್ರೆ ಮಾತ್ರ ಅದು ಆಗುತ್ತೆ. ಅಂದ್ರೆ ಇದೀಗ ನಿಮ್ಮ ಪ್ಯಾನ್ ಕಾರ್ಡ್ ಬಗ್ಗೆ ತಿಳಿದುಕೊಳ್ಳಬೇಕಾದ ಕೆಲವೊಂದಷ್ಟು ಮುಖ್ಯ ಮಾಹಿತಿಯನ್ನು ಇದೆ ಅಂತ ತಿಳಿಸಬಹುದು. ಈ ಒಂದು ಹೊಸ ಅಪ್ಡೇಟ್ ನಿಮ್ಮ ಹಣಕಾಸಿನ ವ್ಯವಹಾರಗಳನ್ನ ಇನ್ನಷ್ಟು ಸುಲಭಗೊಳಿಸುತ್ತೆ. ನೀವೇನಾದ್ರು ಹಣಕಾಸಿನ ವ್ಯವಹಾರ ನಡೆಸ್ತಿದ್ರೆ ತುಂಬಾನೇ ಈಸಿಯಾಗಿ ಇದೊಂದು ಅಪ್ಡೇಟ್ ನಿಮ್ಗೆ ಸುಲಭಗೊಳಿಸುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಇದೊಂದು ಬಂದ್ಬಿಟ್ಟು ಪ್ಯಾನ್ ಕಾರ್ಡ್ ಪ್ರತಿಯೊಬ್ಬ ಭಾರತೀಯ ನಾಗರಿಕರಿಗೆ ಅತ್ಯಗತ್ಯ ದಾಖಲೆಯಾಗಿದೆ. ಆದಾಯ ತೆರಿಗೆ ಇಲಾಖೆಯಿಂದ ITO ಇಲಾಖೆಯಿಂದ ನೀಡಲ್ಪಟ್ಟಿದೆ. ಇಂದು ತೆರಿಗೆ ಪಾವತಿ, ಬ್ಯಾಂಕ್ ಖಾತೆಗಳನ್ನು ತೆರೆಯುವುದು ಮತ್ತೆ ಇತರ ವೃತ್ತಿಯ ವಹಿವಾಟುಗಳಂತಹ ವಿವಿಧ ಹಣಕಾಸು ಚಟುವಟಿಕೆಗಳಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ. ಪ್ಯಾನ್ ಕಾರ್ಡ್ ಎಷ್ಟು ಪ್ರಮುಖ ಅಂತ ಗೊತ್ತು ಅಲ್ವಾ? ಹಾಗೆ ಇತ್ತೀಚೆಗೆ ಸರ್ಕಾರವು ಪ್ಯಾನ್ ಕಾರ್ಡ್ಗಳಿಗೆ ಸಂಬಂಧಿಸಿದ ಕೆಲವು ಪ್ರಮುಖ ನವೀಕರಣಗಳನ್ನ ಪರಿಚಯಿಸಿದೆ. ಅದು ಬಂದ್ಬಿಟ್ಟು ಪ್ರತಿಯೊಬ್ಬ ಕಾರ್ಡ್ದಾರರು ಇದೊಂದನ್ನ ಅಪ್ಡೇಟ್ ಅನ್ನ ತಿಳ್ಕೊಂಡಿರ್ಲೇಬೇಕು. ಅಂದ್ರೆ ನೀವು ಪ್ಯಾನ್ ಕಾರ್ಡ್ ಹೊಂದಿದರೆ ಈ ನವೀಕರಣವು ನಿಮಗೆ ಮುಖ್ಯವಾಗಿದೆ ಮತ್ತೆ ಬದಲಾವಣೆಗಳನ್ನು ಗಮನಿಸುವುದು ಸೂಕ್ತ. ಹಾಗಿದ್ರೆ ಪ್ಯಾನ್ ಕಾರ್ಡ್ ಅಂದ್ರೆ ಏನು ಮತ್ತೆ ಅದು ಯಾಕೆ ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಫಸ್ಟ್, ಪ್ಯಾನ್ ಕಾರ್ಡ್ ಆದಾಯ ತೆರಿಗೆ ಇಲಾಖೆಯಿಂದ ನೀಡಲಾದ ಅನನ್ಯ 10 ಅಂಕಿಯ ಆಲ್ಫಾನ್ಯೂಮೆರಿಕ್ ಐಡೆಂಟಿಫೈಯರ್ ಅನ್ನ ಒಳಗೊಂಡಿದೆ. ಇದನ್ನ ಪ್ರಾಥಮಿಕವಾಗಿ ಒಂದಷ್ಟು ಇದಕ್ಕೆ ಬಳಸಲಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಸುವುದು, ತೆರಿಗೆಗೆ ಒಳಪಡುವ ವರ್ಗದ ಅಡಿಯಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿ ಅಥವಾ ಘಟಕವು ತಮ್ಮ ಪ್ಯಾನ್ ಕಾರ್ಡ್ ಬಳಸಿ ತೆರಿಗೆ ರಿಟರ್ನ್ಸ್ ಸಲ್ಲಿಸುವ ಅಗತ್ಯವಿದೆ. ನೋಡಿದ್ರಲ್ಲ, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಟ್ಯಾಕ್ಸ್ ಬಗ್ಗೆ ಒಂದಷ್ಟು ಪ್ಯಾನ್ ಕಾರ್ಡ್ ತುಂಬಾನೇ ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗೆ ಬ್ಯಾಂಕ್ ಖಾತೆಗಳನ್ನ ತೆರೆಯುವುದು, ಬ್ಯಾಂಕ್ ಖಾತೆಗಳಲ್ಲಿ ನೀವು ಯಾವುದೇ ರೀತಿಯ ಉಳಿತಾಯ, ಚಾಲ್ತಿ ಅಥವಾ ಸ್ಥಿರ ಠೇವಣಿಗಳ ಖಾತೆಗಳನ್ನ ತೆರೆಯಲು ಪ್ಯಾನ್ ಕಾರ್ಡ್ ತುಂಬಾನೇ ಇಂಪಾರ್ಟೆಂಟ್ ಅಂದ್ರೆ ಕಡ್ಡಾಯವಾಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಕ್ರೆಡಿಟ್ ಕಾರ್ಡ್ ಗಳಿಗೆ ಅರ್ಜಿ ಸಲ್ಲಿಸುವುದು, ಕ್ರೆಡಿಟ್ ಕಾರ್ಡ್ ಬೇಕು ಅಂತ ಅಂದ್ರೆ ನಿಮ್ಮ ಕ್ರೆಡಿಟ್ ಅರ್ಹತೆಯನ್ನು ನಿರ್ಣಯಿಸಲು ಪ್ಯಾನ್ ಕಾರ್ಡ್ ಅಗತ್ಯವಿದೆ ಅಂತಾನೆ ಹೇಳ್ಬೋದು. ಹಾಗೆ ಆಸ್ತಿ ವಹಿವಾಟುಗಳು, ನಿರ್ದಿಷ್ಟ ಮೌಲ್ಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನು ಖರೀದಿಸಲು ಅಥವಾ ಮಾರಾಟ ಮಾಡಲು ಪ್ಯಾನ್ ಅಗತ್ಯ. ಹಾಗೆ ಬಂದ್ಬಿಟ್ಟು ಹೆಚ್ಚಿನ ಮೌಲ್ಯದ ವಹಿವಾಟುಗಳು ಅಂದ್ರೆ 50,000ಕ್ಕಿಂತ ಹೆಚ್ಚಿನ ವಹಿವಾಟುಗಳಿಗೆ ಪ್ಯಾನ್ ಕಾರ್ಡ್ ತುಂಬಾನೇ ಅಗತ್ಯ ಇದೆ. ನೀವೇನಾದ್ರು 50,000ಕ್ಕಿಂತ ಜಾಸ್ತಿ ಅಮೌಂಟ್ ಟ್ರಾನ್ಸಾಕ್ಷನ್ ನಡೆಸ್ತಾ ಇದ್ರೆ ಇದಕ್ಕೆ ಪ್ಯಾನ್ ತುಂಬಾನೇ ಅಗತ್ಯ ಇದೆ. ವಿದೇಶಿ ಪ್ರಯಾಣ ಅಂದ್ರೆ ಅಂತಾರಾಷ್ಟ್ರೀಯ ಪ್ರಯಾಣಕ್ಕೆ ಸಂಬಂಧಿಸಿದ ಹಣಕಾಸಿನ ವಹಿವಾಟುಗಳನ್ನು ಟ್ರ್ಯಾಕ್ ಮಾಡಲು ಪ್ಯಾನ್ ಸಹಾಯ ಮಾಡುತ್ತೆ. ನೋಡಿದ್ರಲ್ಲ, ಅದರ ವ್ಯಾಪಕ ಪ್ರಾಮುಖ್ಯತೆಯನ್ನು ನೀಡಿದರೆ ಪ್ರತಿಯೊಬ್ಬ ವ್ಯಕ್ತಿಯು ಪ್ಯಾನ್ ಕಾರ್ಡ್ ಹೊಂದಿರುವುದು ಅತ್ಯಗತ್ಯ. ಈಗ ಪ್ಯಾನ್ ಕಾರ್ಡ್ಗಳಿಗೆ ಸಂಬಂಧಿಸಿದ ಇತ್ತೀಚಿನ ನವೀಕರಣಗಳನ್ನ ಅಂದ್ರೆ ಹೊಸ ಅಪ್ಡೇಟ್ ಗಳನ್ನ ಅನ್ವೇಷಿಸೋಣ, ಅಂದ್ರೆ ತಿಳ್ಕೊಳ್ಳೋಣ. ನಿಮ್ಮ ಆಧಾರ್ ಕಾರ್ಡ್ ನೊಂದಿಗೆ ನಿಮ್ಮ ಪ್ಯಾನ್ ಕಾರ್ಡ್ ಅನ್ನು ಲಿಂಕ್ ಮಾಡುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಇದು ತುಂಬಾ ದಿನದಿಂದಲೇ ನಡೀತದೆ. ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಅಂದ್ರೆ ಆಧಾರ್ ಕಾರ್ಡ್ಗೆ ಪ್ಯಾನ್ ಲಿಂಕ್ ಆಗಿರ್ಲೇಬೇಕು ಅನ್ನೋದು ಒಂದು ಅಪ್ಡೇಟ್ ಆಗಿರ್ಬೋದು. ಹಾಗೆ ನಿಮ್ಮ ಪ್ಯಾನ್ ಮತ್ತೆ ಆಧಾರ್ ಅನ್ನ ಲಿಂಕ್ ಮಾಡಲು ವಿಫಲವಾದರೆ ನಿಮ್ಮ ಪ್ಯಾನ್ ಅನ್ನು ನಿಷ್ಕ್ರಿಯಗೊಳಿಸಲಾಗುವುದು, ಅಂದ್ರೆ ಕ್ಯಾನ್ಸಲ್ ಮಾಡ್ತಾರೆ. ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದ್ರೆ ನಿಮ್ಗೆ ಪ್ಯಾನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡ್ತಾರೆ. ಅಂದ್ರೆ ಆಧಾರ್ನೊಂದಿಗೆ ಪ್ಯಾನ್ ಅನ್ನು ಲಿಂಕ್ ಮಾಡದಿರುವ ಪರಿಣಾಮಗಳು ಏನಾಗುತ್ತಪ್ಪ ಅಂತ ಅಂದ್ರೆ ನಿಮ್ಮ ಪ್ಯಾನ್ ಅಮಾನ್ಯವಾಗುತ್ತದೆ ಮತ್ತು ನಿಮಗೆ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಲು ಸಾಧ್ಯವಾಗುವುದಿಲ್ಲ. ಅಂದ್ರೆ ಟ್ಯಾಕ್ಸ್ ಅನ್ನ ನೀವು ಸಲ್ಲಿಸಲು ಸಾಧ್ಯ ಆಗಲ್ಲ. ನೀವು ಪ್ಯಾನ್ ಮತ್ತೆ ಆಧಾರ್ ಎರಡು ಲಿಂಕ್ ಮಾಡಿಸಿಲ್ಲ ಅಂದ್ರೆ ಇವೆರಡು ಸಾಧ್ಯ ಆಗಲ್ಲ. ನೀವು ಹೊಸ ಬ್ಯಾಂಕ್ ಖಾತೆಗಳು, ಮ್ಯೂಚುವಲ್ ಫಂಡ್ ಖಾತೆಗಳನ್ನು ತೆರೆಯಲು ಅಥವಾ ಯಾವುದೇ ಮಹತ್ವದ ಹಣಕಾಸು ವಹಿವಾಟುಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಅಂದ್ರೆ ಹೊಸದಾಗಿ ನೀವು ಅಕೌಂಟ್ ಓಪನ್ ಮಾಡಬೇಕು ಅಥವಾ ನೀವು ಟ್ರಾನ್ಸಾಕ್ಷನ್ಸ್ ನಡೆಸಬೇಕು ಅಂತ ಅಂದ್ರೆ ಇದಕ್ಕೆಲ್ಲ ಪ್ಯಾನ್ ತುಂಬಾನೇ ಇಂಪಾರ್ಟೆಂಟ್. ನೀವೇನಾದ್ರೂ ಪ್ಯಾನ್ಗೆ ಆಧಾರ್ ಲಿಂಕ್ ಮಾಡಿಸಿಲ್ಲ ಅಂದ್ರೆ ಯಾವುದೇ ರೀತಿ ಅಪ್ಡೇಟ್ ಅನ್ನ ಆಗೋದಿಲ್ಲ. ಯಾವುದೇ ರೀತಿ ಹಣಕಾಸಿನ ವ್ಯವಹಾರವನ್ನ ನಡೆಸೋಕಾಗಲ್ಲ. ನಿಮ್ಮ ಪ್ಯಾನ್ ನಿಷ್ಕ್ರಿಯಗೊಂಡರೆ TDS ಮೂಲದಲ್ಲಿ ದರಗಳು ದ್ವಿಗುಣಗೊಳ್ಳಬಹುದು. ಅಂದ್ರೆ ಪ್ಯಾನ್ ಏನಾದ್ರೂ ನಿಮ್ದು ಕ್ಯಾನ್ಸಲ್ ಆಯ್ತು ಅಂತ ಅಂದ್ರೆ ಯಾವುದೇ ರೀತಿ ವರ್ಕ್ ಆಗಲ್ಲ ಅಂತ ಅಂದ್ರೆ ನಿಮ್ಗೆ ಯಾವುದೇ ರೀತಿ TDS ದರಗಳು ದ್ವಿಗುಣಗೊಳ್ಳಬಹುದು ಅಂತ ಹೇಳ್ತಾರೆ.
ಹಾಗಿದ್ರೆ ಪ್ಯಾನ್ ಅನ್ನು ಆಧಾರ್ ಜೊತೆ ಲಿಂಕ್ ಮಾಡೋದು ಹೇಗಪ್ಪ ಅಂತಂದ್ರೆ ನೀವು ಒಂದು ವೆಬ್ಸೈಟ್ ಇದೆ www.incometax.government.in gov.in ಅಂತ. ಈ ಒಂದು ಲಿಂಕ್ ಗೆ ಹೋಗ್ಬಿಟ್ಟು ನೀವು ಪ್ಯಾನ್ ಮತ್ತೆ ಆಧಾರನ ಲಿಂಕ್ ಮಾಡ್ಕೋಬಹುದು. ಲಿಂಕ್ ಮಾಡ್ಕೊಂಡು ನೀವು ಆ ಹಣಕಾಸಿನ ವಹಿವಾಟನ ನಡೆಸ್ಕೋಬಹುದು ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಬಂದ್ಬಿಟ್ಟು ಪ್ಯಾನ್ ಕಾರ್ಡ್ ನಿಯಮಗಳಿಗೆ ಇತ್ತೀಚಿನ ಬದಲಾವಣೆಗಳು ಏನಪ್ಪಾ ಅಂತ ಅಂದ್ರೆ ಈ ಪ್ಯಾನ್ ಪರಿಚಯ ಬಂದ್ಬಿಟ್ಟು ನಿಮ್ಗೆ ಇನ್ನು ಮುಂದೆ ಭೌತಿಕ ಪ್ಯಾನ್ ಅಗತ್ಯವಿರೋದಿಲ್ಲ. ಹಾಗೆ ಈ ಪ್ಯಾನ್ ಈಗ ಮಾನ್ಯವಾದ ಪರ್ಯಾಯವಾಗಿದೆ ಅಂತಾನೆ ತಿಳಿಸ್ತಾ ಇದ್ದಾರೆ. ಮತ್ತೆ ಬಳಕೆಗೆ ಸುಲಭವಾಗುವಂತೆ ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸಬಹುದು. ನೋಡಿದ್ರಲ್ಲ, ನೀವು ಮೊಬೈಲ್ ನಲ್ಲೇನೆ ಡಿಜಿಟಲ್ ವ್ಯವಸ್ಥೆ ರೀತಿ ನೀವು ಪ್ಯಾನ್ ಅನ್ನ ಇಟ್ಕೋಬಹುದು ಮೊಬೈಲ್ ನಲ್ಲಿ ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಬಂದ್ಬಿಟ್ಟು ಹೆಚ್ಚಿದ ಅರ್ಜಿ ಶುಲ್ಕ, ಪ್ಯಾನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವ ಅಥವಾ ನವೀಕರಿಸುವ ಶುಲ್ಕವನ್ನು ಹೆಚ್ಚಿಸಲಾಗಿದೆ. ನೀವೇನಾದ್ರೂ ಹೊಸದಾಗಿ ಪ್ಯಾನ್ ಕಾರ್ಡ್ ಮಾಡಿಸಬೇಕು ಅಂತ ಅಂದ್ರೆ ಅದಕ್ಕೆ ಪ್ಯಾನ್ ಕಾರ್ಡ್ಗೆ ಅಮೌಂಟ್ ಜಾಸ್ತಿ ಆಗಿದೆ. ಸೊ ಎಷ್ಟಾಗಿದೆ ಅರ್ಜಿ ಶುಲ್ಕ ಪ್ಯಾನ್ ಹೊಸದಕ್ಕೆ ಅಂತ ಅಂದ್ರೆ 91 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ವಿದೇಶಿ ಪ್ರಜೆಗಳಿಗೆ ಪ್ಯಾನ್ ಅಗತ್ಯತೆ ಅಂದ್ರೆ ಫಾರಿನರ್ಸ್ ಇರ್ತಾರಲ್ಲ ಅಂತವರಿಗೆ ಬಂದ್ಬಿಟ್ಟು ಭಾರತದಲ್ಲಿ ನೆಲೆಸಿರುವ ವಿದೇಶಿ ಪ್ರಜೆಗಳು ಈಗ ದೇಶದೊಳಗಿನ ಹಣಕಾಸು ಚಟುವಟಿಕೆಗಳಿಗಾಗಿ ಪ್ಯಾನ್ ಕಾರ್ಡ್ ಅನ್ನ ಹೊಂದಿರಲೇಬೇಕಾಗತ್ತೆ. ಹಾಗೆ ಇದನ್ನ ಪ್ಯಾನ್ ಕಾರ್ಡ್ ನಿಮ್ಮ ಪ್ಯಾನ್ ಕಾರ್ಡ್ ಯಾವುದೇ ತಪ್ಪು ಮಾಹಿತಿಯನ್ನು ಹೊಂದಿದ್ರೆ ಭೌತಿಕ ದಾಖಲೆಗಳನ್ನು ಸಲ್ಲಿಸುವ ಅಗತ್ಯವಿಲ್ಲದೆ ಆದಾಯ ತೆರಿಗೆ ವೆಬ್ಸೈಟ್ಗೆ ಭೇಟಿ ನೀಡಿ ವಿವರಗಳನ್ನು ಸರಿಪಡಿಸುವ ಮೂಲಕ ನೀವು ಅದನ್ನ ಆನ್ಲೈನ್ ನಲ್ಲಿ ಅಪ್ಡೇಟ್ ಅನ್ನ ಮಾಡ್ಕೋಬಹುದಾಗುತ್ತೆ. ಹಾಗಿದ್ರೆ ನೀವು ಪ್ಯಾನ್ ಕಾರ್ಡ್ ಏನಾದ್ರು ಅಪ್ಲೈ ಮಾಡಬೇಕು, ಹೊಸದಾಗಿ ಪ್ಯಾನ್ ಕಾರ್ಡ್ ಅಪ್ಲೈ ಮಾಡಬೇಕು ಅಂದ್ರೆ ಇದೊಂದು ದಾಖಲೆಗಳು ನಿಮ್ಗೆ ಪ್ರಮುಖವಾಗಿರುತ್ತೆ. ಏನಪ್ಪಾ ಅಂತ ಅಂದ್ರೆ ಗುರುತಿನ ಪುರಾವೆಯಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಹಾಗೆ ವೋಟರ್ ಐಡಿ, ಪಾಸ್ಪೋರ್ಟ್ ಇತ್ಯಾದಿ ಇದಿಷ್ಟರಲ್ಲಿ ಯಾವ್ದಾದ್ರು ಒಂದು ಸಾಕಾಗುತ್ತೆ. ಹಾಗೆ ವಿಳಾಸ ಪುರಾವೆ, ಅಡ್ರೆಸ್ ಪ್ರೂಫ್ಗೋಸ್ಕರ ಆಧಾರ್ ಕಾರ್ಡ್, ಯುಟಿಲಿಟಿ ಬಿಲ್ಗಳು, ಬ್ಯಾಂಕ್ ಸ್ಟೇಟ್ಮೆಂಟ್ ಇತ್ಯಾದಿ, ಮತ್ತೆ ಅಡ್ರೆಸ್ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಬರ್ತ್ ಸರ್ಟಿಫಿಕೇಟ್ ಗೆ ಬಂದ್ಬಿಟ್ಟು ನಿಮ್ಗೆ ಜನ್ಮ ದಿನಾಂಕದ ಪುರಾವೆಯಾಗಿ ಆಧಾರ್ ಕಾರ್ಡ್ ಅಥವಾ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇತ್ತೀಚಿನ ಫೋಟೋ ಇದಿಷ್ಟು ಬೇಕಾಗುತ್ತೆ. ಇದಿಷ್ಟೇ ಇದ್ರೆ ನೀವು ಪ್ಯಾನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳ್ತಾರೆ. ಹಾಗಿದ್ರೆ ಫ್ರೆಂಡ್ಸ್, ನೋಡಿದ್ರಲ್ಲ ನೀವು ಪ್ಯಾನ್ ಕಾರ್ಡ್ ಇಲ್ಲ ಅಂದ್ರೆ ಎಷ್ಟೆಲ್ಲ ತೊಂದರೆಗಳಾಗುತ್ತೆ ಅಂತ. ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ ನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.